ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನೋಡಿರಿ, ನಾನು ಬೆಳಗಿನ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ನಾನು ಫಸ್ಟು ದೇವ್ರಿಗೆ ದೀಪ ಹಚ್ತಾ ಇದ್ದೇನೆ ರೀ. ದೀಪ ಫಸ್ಟು ಹಚ್ಚಿ ಆಮೇಲೆ ಮುಂದಿನ ಕೆಲಸ ಮಾಡೋಣ ಅಂತ ಅದಕ್ಕೆ ದೇವ್ರಿಗೆ ದೀಪ ಹಚ್ಚಿದೆ. ಆಮೇಲೆ ಇಲ್ಲಿ ಅಡುಗೆ ಮನೆಗೆ ಬಂದು ಬೆಳಗಿನ ಟಿಫಿನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ರೀ. ಏನು ಟಿಫಿನ್ ಮಾಡ್ಕೊಳ್ಳೋ ಅಂಥೇಳಿ ಅದು ಉಪ್ಪಿಟ್ಟು ಮಾಡ್ಕೊಳ್ಳೇನೋ ಅಂತ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಹಾಗೇನೆ ನಮ್ದು ಇದ್ರ ಜೊತೆಗೆ ನಾನು ಸ್ವಲ್ಪ ನಮ್ದು ಅಡುಗೆ ಮನೆ ಟಿಪ್ಸ್ ಏನೇನು ಇರ್ತಂತ ಸ್ವಲ್ಪ ಹೇಳ್ತೀನಿ. ನಿಮಗೂ ಗೊತ್ತಿರ್ಬೋದು, ಆದರೂ ನನಗೆ ಗೊತ್ತಿದ್ದಷ್ಟು ನಾನು ನಿಮ್ಮ ಮುಂದೆ ಹೇಳ್ತೀನಿ. ಉಪ್ಪಿಟ್ಟು ಮಾಡ್ತಾ ಹಾಗೆ ನನಗೆ ಗೊತ್ತಿದ್ದಷ್ಟು ಅಡುಗೆ ಮನೆ ಟಿಪ್ಸೇ ಹೇಳ್ತೀನಿ ರೀ ನಿಮಗೆ. ಏನಂದ್ರೆ ಫಸ್ಟ್ ಸಕ್ಕರೆ ಡಬ್ಬಿಯಲ್ಲಿ ಯಾವಾಗಲೂ ಜಾಸ್ತಿ ಇರುವೆಗಳಾಗ್ತಾ ಇರ್ತಾವಲ್ಲ ರೀ. ಆ ಇರುವೆ ಬರದಂತೆ ಮಾಡ್ಬೇಕಂದ್ರೆ ನಾವು ಸಕ್ಕರೆ ಡಬ್ಬಿ ಒಳಗೆ 2 ಲವಂಗ ಹಾಕಿಡ್ಬೇಕು ರೀ. ಇದು ಒಂದೇ ಟಿಪ್ಸ್ ರೀ. ಆಮೇಲೆ ಇನ್ನೊಂದು ಏನಂದ್ರೆ, ನಾವೇನಾರು ಮಸಾಲೆ ರುಬ್ಬುವಾಗ ಸ್ವಲ್ಪ ಖಾರ ಹಾಕಿ ರುಬ್ಬಿದ್ರೆ ಬೇಗ ಸಣ್ಣ ಆಗ್ತದೆ ರೀ. ಇದು ಮಸಾಲೆ ರುಬ್ತಿರ್ತೀವಲ್ಲ ರೀ, ಏನಾದ್ರೆ ಗ್ರೇವಿಗೆ ಚಿಕನ್ ಮಟನ್ ಏನೇ ಮಾಡ್ಬೇಕಾದ್ರೆ ಒಟ್ಟು ಈ ಮಸಾಲೆ ರುಬ್ಬೇಕಾದ್ರೆ ಸ್ವಲ್ಪ ಖಾರ ಪುಡಿ ಹಾಕಿ ರುಬ್ಬಿದ್ರೆ ಬೇಗ ಸಣ್ಣ ಆಗ್ತದಂತ್ರಿ ಅದು. ಆಮೇಲೆ ಇನ್ನೊಂದು ಏನಂದ್ರೆ, ಬಾಳೆಕಾಯಿ ಹೆಂಚಬೇಕಾದ್ರೆ ಕೈಗಳಿಗೆ ಮಜ್ಜಿಗೆ ಹಚ್ಕೊಂಡು ಹೆಂಚಿದ್ರೆ ಕೈಗಳೇನು ಕಪ್ಪಾಗೋದಿಲ್ಲ, ಇದೊಂದು. ಆಮೇಲೆ ಮಿಕ್ಸಿಯಲ್ಲಿ ಏನಾದ್ರು ಬೆಣ್ಣೆ ತೆಗಿತಾಯಿದ್ರು ಅಂದರೆ ನೀವು ಅವಾಗ ನೀವು ಅದ್ರ ಐಸ್ ಕ್ಯೂಬ್ ಹಾಕಿ ಮಿಕ್ಸಿ ಮಾಡಿದ್ರೆ ಬೆಣ್ಣೆ ಚೆನ್ನಾಗಿ ಬರ್ತದೆ. ಕೈಗಳಿಗೆ ಕೊಬ್ಬರಿ ಎಣ್ಣೆ ಹಚ್ಚಿಕೊಂಡು ಹಸಿ ಮೆಣಸಿನ್ಕಾಯಿ ಹೆಂಚಿದ್ರಂತೆ ಕೈ ಏನತ್ತಂದ್ರೆ ಉರಿಯಂಗಿಲ್ಲ ಅಂತ ಹೇಳ್ತಾರೆ ರೀ. ಆಮೇಲೆ ಈರುಳ್ಳಿ ಹೆಚ್ಚಬೇಕಾದ್ರೆ ಕಣ್ಣಾಗ ನೀರು ಬರ್ತಾವಲ್ರಿ, ಆ ನೀರು ಬರಬಾರ್ದಂತಂದ್ರೆ ನಾವು ಏನು ಮಾಡ್ಬೇಕಂದ್ರೆ ಫಸ್ಟ್ ಈರುಳ್ಳಿನೇ 2 ಭಾಗ ಕಟ್ ಮಾಡಿ ನೀರೊಳಗೆ ಇಟ್ಟು ತೊಳೆದು ಆಮೇಲೆ ನಾವು ಈರುಳ್ಳಿ ಕಟ್ ಮಾಡಿದ್ರೆ ಕಣ್ಣೊಳಗೆ ನೀರು ಬರಂಗಿಲ್ಲ ರೀ. ಆಮೇಲೆ ನಾವು ಟೊಮೆಟೊ ಹಣ್ಣು ಸಾರು ಮಾಡಬೇಕಂತ ಟೊಮೆಟೊ ಅಷ್ಟೇ ಬೇಯಕ್ಕಿಟ್ಟಿರ್ತೀವಲ್ಲ ರೀ, ಅದು ಬೇಯಬೇಕಂತಂದ್ರೆ ಅದ್ರೊಳಗೆ ಸ್ವಲ್ಪ ಉಪ್ಪು ಹಾಕಿಡ್ಬೇಕು ರೀ. ಉಪ್ಪು ಹಾಕಿಟ್ರೆ ಅದು ಬೇಗ ಬೇಯ್ತೈತೆ ರೀ. ಮತ್ತು ಸಾಂಬಾರಿನಲ್ಲಿ ಉಪ್ಪು ಹೆಚ್ಚಾತಂದ್ರೆ ಸಾರು ಮಾಡಿದ್ರೆ ಸ್ವಲ್ಪ ಉಪ್ಪು ಹೆಚ್ಚಾಗ್ತಿರ್ತಲ್ಲ ರೀ. ಅದು ಹಂಗೇನಾರು ಹೆಚ್ಚಾದಾಗ ಏನು ಮಾಡ್ಬೇಕಂದ್ರೆ ಒಂದು ಆಲೂಗಡ್ಡೆ ಕಟ್ ಮಾಡಿ ಆ ಸಾಂಬಾರಿನಲ್ಲಿ ಹಾಕಿ ಬಿಟ್ಬಿಡ್ಬೇಕು ರೀ. ಅದೇನಾಗ್ತೈತಿ, ಹೆಚ್ಚಾಗಿದ್ದ ಉಪ್ಪನ್ನು ಆಲೂಗಡ್ಡೆ ಹೀರ್ಕೊಳ್ತೈತೆ ರೀ. ಇದು ಯಾವಾಗಲೂ ಆಗ್ತಾ ಇರ್ತದೆ ರೀ. ನಮ್ಮ ಮನೇಲೂ ನನಗೂ ಒಮ್ಮೊಮ್ಮೆ ಮರೆತು ಒಂದು ಸಾರಿ ಹಾಕಿರ್ತೀನಿ, ಗೊತ್ತಿರಲ್ಲ, ಹಾಕಿದ್ನೇ ಇಲ್ಲ ಅಂತ ಮರೆತು ಇನ್ನೊಂದು ಸಾರಿ ಮತ್ತೆ ಉಪ್ಪು ಹಾಕಿಬಿಟ್ಟಿರ್ತೀನಿ, ಗೊತ್ತೇ ಆಗೋಲ್ಲ. ಅವಾಗ ನಾನು ಕೂಡ ಹೀಗೆ ಮಾಡ್ತೀನಿ ರೀ, ಆಲೂಗಡ್ಡೆ ಕಟ್ ಮಾಡಿ ಅದ್ರೊಳಗೆ ಹಾಕಿಬಿಡ್ತೀನಿ. ಅದು ಹೆಚ್ಚಿನ ಉಪ್ಪಿಂದೆಲ್ಲ ಹೀರ್ಕೋತೈತೆ ರೀ. ಮತ್ತು ಸಾರು ಏನಾಗ್ತೈತೆ ಅಂದ್ರೆ ಮತ್ತೆ ನಾರ್ಮಲ್ ಇರ್ತೈತೆ ರೀ, ಅದು ಜಾಸ್ತಿ ಉಪ್ಪು ಅನ್ಸಂಗಿಲ್ಲ. ಆಮೇಲೆ ತರಕಾರಿ ಎಲ್ಲ ಕಟ್ ಮಾಡುವಾಗ ಚಾಕು ಈಗ ಏನಾದ್ರೂ ಅಂಟನ್ ಹಚ್ತಿರ್ತದಲ್ಲ ರೀ, ಇದು ಏನಾರು ಬೆಂಡಿಕಾಯಿ ಕಟ್ ಮಾಡಬೇಕಾದ್ರೆ ಬೇರೆ ಏನೋ ಪದಾರ್ಥ ಕಟ್ ಮಾಡಬೇಕಾದ್ರೆ ಅವಾಗ ಏನು ಮಾಡ್ಬೇಕಂದ್ರೆ ನಾವು ಚಾಕುವನ್ನು ಗ್ಯಾಸ್ ಸ್ಟವ್ಗೆ 1 ನಿಮಿಷ ಹಿಡಿಬೇಕು ರೀ. ಅದನ್ನು ಚಾಕು ಹಿಡಿದ ಕೇಸ ಆಮೇಲೆ ತೆಗೆದು ಒಣ ಬಟ್ಟೆಯಿಂದ ಅದನ್ನು ಒರೆಸಿದ್ರೆ ಅದೇನೈತಿ ಅಂಟೆ ಏನಿರ್ತದೆ ರೀ ಅದೆಲ್ಲ ಕ್ಲೀನಾಗಿ ಹೋಗ್ತದೆ ರೀ. ಇದೊಂದು ಟಿಪ್ಸ್ ರೀ. ಈರುಳ್ಳಿನೂ ನಾವು ಒಗ್ಗರಣೆ ಒಳಗೆ ಹಾಕಿರ್ತೀವಲ್ಲ ರೀ, ಏನಾದರೂ ಅದು ಸ್ವಲ್ಪ ಬೇಗ ಮೆತ್ತಗಾಗಬೇಕು ಬೇಯಬೇಕಂದ್ರೆ ಅದಕ್ಕೂ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ರೆ ಬೇಗ ಮೆತ್ತಾಗ್ತೈತೆ ರೀ. ಈರುಳ್ಳಿ ಒಗ್ಗರಣೆಗೆ ಹಾಕ್ತಾ ಇರ್ತೀವಲ್ಲ ರೀ, ಅವಾಗ ಹಾಕಿದ್ರೆ ಮೆತ್ತಗಾಗ್ತೈತೆ ರೀ ಉಪ್ಪು ಹಾಕಿ ಬೇಯಿಸಿದ್ರೆ. ಆಮೇಲೆ ನಿಂಬೆಹಣ್ಣು ಮಾರ್ಕೆಟಿಂದ ತಂದ ತಕ್ಷಣ ಭಾಳ ಒಣಗಿದಂಗೆ ಹಾಕಿರಲ್ಲ ರೀ, ಇಟ್ಟಿಟ್ಟು ಅದು ಒಣಗಬಾರ್ದಂದ್ರೆ ನಿಂಬೆಹಣ್ಣಿನ ಮೇಲೆ ಸ್ವಲ್ಪ ಎಣ್ಣೆ ಸವರಿ ಇಡ್ಬೇಕಂತ್ರಿ. ಇಟ್ಟರೆ ಅದು ಬೇಗ ಕೆಡುವುದಿಲ್ಲ ಅಂತ ಹೇಳ್ತಾರೆ ರೀ. ಆಮೇಲೆ ಉಪ್ಪಿನ ಡಬ್ಬ ಒಳಗೆ 2 ಮೆಣಸಿನ್ಕಾಯಿ ಹಾಕಿಟ್ರೆ ಉಪ್ಪು ನೀರು ಬಿಟ್ಕೊಳ್ಳೋದಿಲ್ಲ ರೀ. ಈ ಬೇಸಿಗೆ ಕಾಲದಾಗ ಒಮ್ಮೊಮ್ಮೆ ಉಪ್ಪು ನೀರು ಬಿಟ್ಕೊಳ್ತಾ ಇರ್ತದಲ್ಲ, ಹಂಗೆ ಬಿಟ್ಕೋಬಾರ್ದಂದ್ರೆ ನಾವು ಅದ್ರೊಳಗೆ 2 ಮೆಣಸಿನ್ಕಾಯಿ ಹಾಕಿಡ್ಬೇಕು ರೀ. ಆಮೇಲೆ ಆಲೂಗಡ್ಡೆ ಏನಾದರೂ ನಾವು ಸ್ವಲ್ಪ ಫ್ರೈ ಮಾಡಿ ತಿನ್ನಬೇಕು ಮತ್ತು ಅದ್ರ ಏನಾದ್ರು ಫ್ರೈ ಮಾಡಬೇಕು ಅಂತಂದರೆ ನಾವು ಫಸ್ಟ್ ಏನು ಮಾಡ್ಬೇಕಂದ್ರೆ ಆಲೂಗಡ್ಡೆ ಕಟ್ ಮಾಡಬೇಕು. ಕಟ್ ಮಾಡಿದ ನಂತರ ಏನು ಮಾಡ್ಬೇಕು ರೀ, ತಣ್ಣೀರೊಳಗೆ ಅದನ್ನು ಇಡ್ಬೇಕು ರೀ. ಇಟ್ಟು ಆಮೇಲೆ ತೆಗೆದು ಅದನ್ನು ಒರೆಸಿ ಅದನ್ನು ಕರೆದ್ರೆ ಎಣ್ಣೆ ಒಳಗೆ ಕರೆದು ತುಂಬ ಗರಿಯಾಗಿ ಬರ್ತದೆ ರೀ ಅದು. ಆಮೇಲೆ ಚಪಾತಿ ಸಾಫ್ಟಾಗಿ ಹಾಕ್ಬೇಕಂದ್ರೆ ಚಪಾತಿ ಹಿಟ್ಟು ನಾದುವಾಗ ನಾವೇನು ಮಾಡ್ಬೇಕಂದ್ರೆ ಅದಕ್ಕೆ ಸ್ವಲ್ಪ ಹಾಲು ಹಾಕಿ ನಾದಬೇಕು ರೀ. ನಾದಿಟ್ಟು ಸ್ವಲ್ಪ ಒಂದು ಅರ್ಧ ಗಂಟೆ 1 ತಾಸಾರ ನಾದಿಟ್ಟು ಆಮೇಲೆ ಚಪಾತಿ ಮಾಡಿದ್ರೆ ಚಪಾತಿ ಮೃದುವಾಗಿ ಬರ್ತದೆ ರೀ. ಈಗ ನೋಡಿರಿ, ನಮ್ಮದು ಉಪ್ಪಿಟ್ಟು ರೆಡಿ ಆಗ್ತಾಯಿದೆ. ನಿಮ್ಮ ಜೋಡಿ ಮಾತಾಡ್ತಾ ಎಲ್ಲ ಹಾಗೆ ಒಗ್ಗರಣೆ ಹಾಕ್ಕೊಂಡೆ. ಈಗ ಸ್ವಲ್ಪ ರವೆ ಹಾಕಿ ತಿರುವಿದ್ರೆ ಉಪ್ಪಿಟ್ಟು ರೆಡಿ ಆಗ್ತದೆ ರೀ ಬೆಳಗಿನ ಟಿಫಿನಕ್ಕೆ ನನಗೆ. ನೀರು ಕುದಿಲಿ ಅಂತ ನೋಡ್ತಾ ಇದ್ದೀನಿ. ಸ್ವಲ್ಪ ನೀರು ಕುದೀತು ಅಂದ್ರೆ ಅದ್ರೊಳಗೆ ರವೆ ಹಾಕಿ ಮಿಕ್ಸ್ ಮಾಡಿ ಉಪ್ಪಿಟ್ಟು ತಯಾರು ಮಾಡ್ಕೊಳ್ತೀನಿ ನೋಡಿರಿ.
ಮತ್ತು ನೀವು ಬೇಳೆ ಸಾರು ಮಾಡ್ಬೇಕಾದ್ರೆ ಏನು ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಬೇಕ್ರಿ ಅದ್ರೊಳಗೆ ಭಾಳ ಸ್ವಲ್ಪ ರುಚಿ ಆಗ್ತೈತೆ ರೀ ಅದು. ಅಂದ್ರೆ ಜವಾರಿ ಟೊಮೆಟೊನ ಯೂಸ್ ಮಾಡಿ ಸಾರು ಮಾಡ್ತಿರ್ತಿರಲ್ಲ, ನೋಡ್ಕೊಂಡು ಅಳತೆ ಮೇಲಿಂದ ಎಲ್ಲ ಹಾಕಿದಾಗ ಅದ್ರೊಳಗೆ ಒಂದು ಸ್ವಲ್ಪ ಬೆಲ್ಲ ಹಾಕಿ ಕುದಿಸಿ ಮಾಡಿದ್ರೂ ಸಾರು ತುಂಬ ಟೇಸ್ಟಿ ಆಗ್ತದೆ ರೀ. ನಾನಂತೂ ಬೆಲ್ಲ ಹಾಕಿ ಮಾಡಿರ್ತೀನಿ. ಆಮೇಲೆ ನಾಷ್ಟ ತೊಗೊಂಡು ಬಂದೆ ರೀ. ತೊಗೊಂಡು ಬಂದು ಇಲ್ಲಿ ಟಿ ವಿ ಹಚ್ಕೊಂಡು ಟಿ ವಿ ನೋಡ್ತಾ ನಾಷ್ಟ ಮಾಡ್ತಾಯಿದ್ದೀನಿ ರೀ. ನಾನು ಮಾರ್ನಿಂಗ್ ಟೈಮ್ ದೇವ್ರ ಹಾಡೆಲ್ಲ ಹತ್ತಿರ್ತಾವೆ, ಅದನ್ನು ಹಚ್ಕೊಂಡು ನೋಡ್ತಾ ಇರ್ತೀನಿ ರೀ. ಬೆಳಗ್ಗೆ ಹೊತ್ತು ದೇವ್ರ ಹಾಡಂದ ಹಚ್ಚಿರ್ತೀನಿ ರೀ ನಾನು. ಆಮೇಲೆ ನಾಷ್ಟ ಎಲ್ಲ ಆದಮೇಲೆ ಇದೊಂದು ಟಿ ವಿ ಒಳಗೆ ಒಂದು ಪಿಕ್ಚರ್ ನೋಡ್ತಾ ಇದ್ನಿ ರೀ, ಮಿಸ್ ಮಾಯಾ ಅಂತ. ಚಲೋ ಐತ್ರಿ, ಸ್ಟೋರಿ ಭಾಳ ಚಲೋ ಐತ್ರಿ ಇದು. ಅದಕ್ಕೆ ಸ್ವಲ್ಪ ನೋಡ್ಕೋತ ಕುಂತೇನಿ ರೀ ಇದನ್ನು ಮಧ್ಯಾಹ್ನ. ಒಂದೊಂದು ಪಿಕ್ಚರ್ ಸ್ಟೋರಿಗಳು ಭಾಳ ಚಲೋ ಇರ್ತಾವೆ ರೀ, ಅಂಡರ್ಸ್ಟ್ಯಾಂಡಿಂಗ್ ಇರ್ತಾವೆ. ಅದಕ್ಕೆ ಇದನ್ನ ಒಂದು ಪಿಕ್ಚರ್ ನಾನು ಯಾವಾಗಲೂ ಡೈಲಿ ಮಧ್ಯಾಹ್ನ ಒಂದು ಯಾವ್ದಾರು ಒಂದು ಪಿಕ್ಚರ್ ಸೆಲೆಕ್ಟ್ ಮಾಡಿಕೊಂಡು ನೋಡ್ತಾ ಇರ್ತೇನೆ ನೋಡ್ರಿ ನಾ. ಇದು ಪಿಕ್ಚರ್ ನನಗೂ ಭಾಳ ಚಲೋ ಅನ್ನಿಸ್ತು ರೀ. ಅದನ್ನ ಹಂಗೆ ನೋಡ್ಕೋತ ಕೂತೇನೆ ನೋಡ್ರಿ ಇದನ್ನ ಮಧ್ಯಾಹ್ನ. ಮಧ್ಯಾಹ್ನ ಇದು ಪಿಕ್ಚರ್ ನೋಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ
ಮತ್ತು ಸಂಜೆ ತರಕಾರಿ ತರಕಂಥೇಳಿ ನಾ ಮಾರ್ಕೆಟಿಗೆ ಹೋದ್ನಿ ನೋಡ್ರಿ. ಇಲ್ಲಿ ಮಾರ್ಕೆಟಿದ್ದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೀನಿ. ಹೌದು ತಿಳಿತದ ಏನು ಮಾಡಿ ನೋಡಿ, ಇವ್ರು ವೀಡಿಯೋ ಮಾಡ್ಕೊತೀನಿ ಮನೆ ಒಂದ್ಸರಿ ಮಾಡ್ಕೊಂಡಿದ್ದು ಬಿಟ್ಟೆ ನಾನು. ನೀವು ನೋಡಲ್ಲ, ನಿಮ್ಮ ಮನೆ ಕಡೆ ಮೊಬೈಲ್ ಇಲ್ಲಲ್ಲ. ನಿಮ್ಮ ಹತ್ರ ಚಿಲ್ಲರ್ ಐತಿಲ್ಲ ನೋಡ್ಬೇಕು, ನನ್ನ ಕಡೆ ಎಷ್ಟೈತೆ ನೋಡ್ತೇನೆ. ಜೋಳದ ಅವಲಕ್ಕಿ ಅಂತ್ರಿ. सर्वाणि मंत्रतंत्राणि भूतले सापरार्थं न मुञ्चेत्तु पंचवक्त्रं हनुमतं यं यं चिन्तयते कामं तं तत्प्राप्नोत्य संशयम् श्रीराम जय राम जय जय राम श्रीराम जय राम जय जय राम ओम हनुमते रुद्रावताराय नमः ओम पंचमुखी हनुमते नमः ओम रक्ष रक्ष हनुमते नमः. ಆಮೇಲೆ ಹೊರಗಡೆ ಹೋಗಿ ನಾನು ಇದು ಹಾಲು ತೊಗೊಂಡು ಬಂದೆ ರೀ. ನಮಗೆ ಹಾಲಂತೆ ಬೇಕಾಗ್ತೈತೆ ರೀ, ಅದು ಹಾಲು ತೊಗೊಂಬಂದೆ. ಮತ್ತು ಮೊಸರಿನ ಪ್ಯಾಕೆಟ್ ಒಂದು ಬೇಕಾಗಿತ್ತು, ಮೊಸರಿನ ಪ್ಯಾಕೆಟ್ ಒಂದು ತೊಗೊಂಡೆ. ಮತ್ತು ಹಂಗೆ ವಟಾಣಿ ಕಾಳು ಚಲೋ ಅನಿಸಿದ್ದು ರೀ, ಒಂದು ಪಾವು ಕಿಲೋ ತೊಗೊಂಡು ಬಂದೆ ಅಷ್ಟೇ ನೋಡಿರಿ ವಟಾಣಿ ಕಾಳು. ಆಮೇಲೆ ಟೊಮೆಟೊ ಹಣ್ಣು ಎಲ್ಲ ಖಾಲಿಯಾಗಿತ್ತು. ಆಮೇಲೆ ಟೊಮೆಟೊ ಹಣ್ಣು ತೊಗೊಂಡು ಬಂದೆ. ಇದು ಟೊಮೆಟೊ ಹಣ್ಣು ನೋಡಿರಿ, ಚಲೋ ಇದಾವ್ರಿ. ಜವಾರಿ ಹಣ್ಣು ತೊಗೊಂಬಂದೆ. ಆಮೇಲೆ ಇದೊಂದು ಬ್ರಷ್ ಒಂದು ಇರಲಿಲ್ಲ ರೀ, ಅದನ್ನೂ ಒಂದು ಬ್ರಷ್ ಒಂದು ತೊಗೊಂಡು ಅಲ್ಲೇ ನಮ್ದು ಜಿತೂರಿ ಅಂಗಡಿ ಬರ್ತ್ರಿ ಅಲ್ಲೇ. ಇದು ತೊಗರಿಬೇಳೆ ನೋಡಿರಿ, ಇದು ಖಾಲಿಯಾಗಿತ್ತು, ಇದನ್ನೂ ತೊಗೊಂಡು ಬಂದೆ. ಆಮೇಲೆ ಬೆಲ್ಲ ಇರಲಿಲ್ಲ ರೀ, ಬೆಲ್ಲನೂ ತೊಗೊಂಡು ಬಂದೆ. ಏನೇನಿಲ್ಲ, ಸ್ವಲ್ಪ ಮೇಲಿನ ಮೇಲೆ ಅಷ್ಟು ತೊಗೊಂಬರ್ತೀನಿ ರೀ, ಎಲ್ಲ ಬೇಕಾಗ್ತಾವಲ್ಲ ರೀ. ಇದು ಅವಲಕ್ಕಿನೂ ಬೇಕಾಗಿತ್ತು ರೀ, ಫ್ರೆಶ್ ಅವಲಕ್ಕಿ ಇರಲಿಲ್ಲ, ಅವಲಕ್ಕಿ ತೊಗೊಂಡು ಬಂದೆ ಸ್ವಲ್ಪ. ಆಮೇಲೆ ಈರುಳ್ಳಿ ತೊಗೊಂಡು ಬಂದೆ, ಈರುಳ್ಳಿನೂ ಖಾಲಿಯಾಗಿದ್ದು 1.5 ಕಿಲೋ ತೊಗೊಂಬಂದೇನು ರೀ ಸದ್ಯಕ್ಕೆ. ಆಮೇಲೆ ಹಾಲಷ್ಟು ಕಾಯ್ಸಾಕಿಟ್ಟೆ ಬಂದು, ಹಾಲು ಕಾಸಿ ಮತ್ತು ಕುಡಿಲಿಕ್ಕೆ ನೀರು ಕಾಸ್ಕೋಬೇಕಲ್ರಿ, ಅದನ್ನೂ ಒಂದು ಕಾಸಕ್ಕೆ ಇಟ್ಕೊಂಡೆ ನೀರು. ಮತ್ತು ಸಂಜೆಗೆ ಏನು ಮಾಡೋಣ ಅಡುಗೆ ಅಂಥೇಳಿ ಅದಕ್ಕೆ ಇಲ್ಲಿ ಬದ್ನಿಕಾಯಿ ಇದಾವೆ ರೀ, ಸ್ವಲ್ಪ ಬದ್ನಿಕಾಯಿ ಪಲ್ಯ ಮಾಡಿಕೊಂಡು 2 ರೊಟ್ಟಿ ಮಾಡ್ಕೊಂಡ್ರೆ ಆಯ್ತು ಅಂಥೇಳಿ ಬದ್ನಿಕಾಯಿ ಪಲ್ಯದಷ್ಟೆಲ್ಲ ರೆಡಿ ಮಾಡ್ಕೊಂಡೀನಿ ರೀ. ಎಲ್ಲ ಹೆಂಚ್ಕೊಂಡು ಅದಕ್ಕೆ ಬದ್ನಿಕಾಯಿಗೆ ಹಸಿ ಖಾರ ರುಬ್ಬಿಟ್ಕೊಂಡೇನಿ ರೀ. ಹಸಿ ಖಾರ ಹಾಕಿದ್ರೆ ಚಲೋ ಆಗ್ತೈತೆ ಅಂಥೇಳಿ ಹಸಿ ಖಾರ ರುಬ್ಬಿಟ್ಕೊಂಡೇನಿ ರೀ. ಮತ್ತು ಬದ್ನಿಕಾಯಿ ಪಲ್ಯ ನೋಡಿಲ್ಲ ಒಗ್ಗರಣೆ ಹಾಕ್ಕೊಂಡು ರೆಡಿ ಮಾಡಿದೆ. ಈಗ 1-2 ರೊಟ್ಟಿ ಮಾಡ್ಕೊಂಡು ತಿಂತೇನೆ ರೀ ನಾನು. ನಂಗೆ ಸಾಯಂಕಾಲ ರೊಟ್ಟಿನೇ ಬೇಕಾರಿ, ಯಾಕಂದ್ರೆ ಅನ್ನ ತಿಂದ್ರೆ ಹೊಟ್ಟೆ ತುಂಬಂಗಿಲ್ಲ ರೀ, ಎಲ್ಲ ಬೇಕಾಗ್ತದೆ ರೀ. ಹೆಚ್ಚಂದ್ರೆ ರೊಟ್ಟಿನೇ ಮಾಡ್ತೀನಿ ನಾನು. ಈಗ ನಮ್ಮದು ರೊಟ್ಟಿನೂ ನೋಡಿ ರೆಡಿ ಆಗ್ತಾಯಿದೆ. ಭಾಳ ತೆಳಗು ಬರೋಕೆ ಬರಲ್ಲ ರೀ ರೊಟ್ಟಿ ನನಗೆ, ಮೀಡಿಯಮ್ ಸೈಜ್ ಇರ್ತೈತೆ ನಮ್ಮ ರೊಟ್ಟಿ. ತಿಂದ್ರೆ ಹೊಟ್ಟೆ ತುಂಬಬೇಕಲ್ರಿ, ಭಾಳ ತೆಳ್ಳನಂದ್ರೆ ಹೊಟ್ಟೆ ತುಂಬಂಗಿಲ್ಲ. ಈ ಥರ ಮಾಡ್ಕೊಂಡಿನಿ. ನಮ್ಮದು ರೊಟ್ಟಿ ರೆಡಿ ಆಯ್ತು ರೀ. ಮತ್ತು ಹಂಗೆ ನಮ್ಮದು ಊಟದ ಟೈಮು ಆಗತ್ತೆ 8:30 8:30 ಹೋತ್ರಿ. ಇದಕ್ಕೆ ಬರ ಮತ್ತು ಊಟಕ್ಕಷ್ಟೇ ಸ್ಟಾರ್ಟ್ ಮಾಡ್ಕೊಂಡು ಬಂದು ಊಟ ಮಾಡಿದ್ನಿ ನೋಡ್ರಿ. ಟಿ ವಿ ನೋಡ್ಕೋತ ಮಾಡ್ತೀನಿ ನಾನು. ಒಬ್ಬಕ್ಕೆ ಇರ್ತೀನಿ, ಟಿ ವಿ ಹಚ್ಕೊಂಡು ಕುಂದ್ರೋದ್ರಿ. ಯಾವ್ದಾರು ಒಂದು ಹಾಡು ಹಚ್ಕೊಂಡು ಕುಂದ್ರೋದು, ಇಲ್ಲ ಒಂದು ಪಿಕ್ಚರ್ ಹಚ್ಚೋದು, ಇಲ್ಲ ಧಾರಾವಾಹಿ ಹಚ್ಚೋದು, ಯಾರೋ ಒಂದು ಹಚ್ಕೊಂಡು ನೋಡ್ಕೋತ ಕುಂದ್ರೋದ್ರಿ. ಇದೊಂದು ಏನೋ ಹಾಡು ಚಲೋ ಐತೆ, ಹಾಡು ಹಚ್ಕೊಂಡು ಕುಂತೇನೆ ನೋಡಿರಿ ನೋಡ್ಕೊತ.
ಹಾಗೆ ಟಿ ವಿ ನೋಡ್ತಾ ಊಟನೂ ಮಾಡ್ತಾಯಿದ್ದೆ ನೋಡಿರಿ ನಾನು. ಚಪಾತಿ, ಬದ್ನಿಕಾಯಿ ಪಲ್ಯ, ಮೊಸರು. ಆಮೇಲೆ ಮತ್ತು ರಾತ್ರಿ ಇನ್ನೂ ಒಂದು ಪಿಕ್ಚರ್ ಒಂದು ಚಲೋ ಐತ್ರಿ, ಮತ್ತು ಅದನ್ನೊಂದು ಹಚ್ಕೊಂಡು ಕುಂತೆ. ಇದು ಆರ್ಯ ಪಿಕ್ಚರ್ ರೀ, ತೆಲುಗು ಐತಿ. ಇದನ್ನು ಕನ್ನಡದೊಳಗೆ ಮಾಡ್ಯಾರ ಪಿಕ್ಚರ್. ಅದಕ್ಕೆ ಇದನ್ನೊಂದು ಹಚ್ಕೊಂಡು ನೋಡ್ಕೋತ ಕುಂತ್ನಿ. ರಾತ್ರಿ 11 ತನಕ ಇದನ್ನ ಪಿಕ್ಚರ್ ನೋಡಿ ಮುಗಿಸಿ ಮಲ್ಕೊಂಡಿನಿ ರೀ ನಾನು. ಯಾಕಂದ್ರೆ ತೆಲುಗು ಒಳಗೆ ನೋಡಿದ್ನಿರ, ತೆಲುಗು ಒಳಗೆ ನೋಡಿರಿ ಏನೂ ಅರ್ಥನೇ ಆಗಿದ್ದಿಲ್ಲ ರೀ. ಈಗ ಕನ್ನಡದೊಳಗೆ ನೋಡಿರಿ, ಕನ್ನಡದೊಳಗೆ ಕ್ಲಿಯರಾಗಿ ಎಲ್ಲ ಗೊತ್ತಾಗ್ತೈತಿ. ಪಿಕ್ಚರ್ ಏನಿತ್ತು, ಏನೇನು ಮಾತಿದ್ದು, ಏನೇನು ಹಾಡಿದ್ದು ಎಲ್ಲ ಕನ್ನಡದೊಳಗೆ ಇರ್ತೈತಿ ನೋಡಿರಿ. ಓಕೆ ಫ್ರೆಂಡ್ಸ್, ಇವತ್ತಿನ ಸುಭಾಷಿತ: ಕಾಲ ಎಲ್ಲವನ್ನು ತೋರಿಸುತ್ತದೆ, ಸಹನೆ ಎಲ್ಲವನ್ನು ಗೆಲ್ಲಿಸುತ್ತದೆ, ನಂಬಿಕೆ ದಾರಿ ತೋರುತ್ತದೆ, ಅನುಭವ ಗುರಿ ತಲುಪಿಸುತ್ತದೆ ಎಂದು ಹೇಳುತ್ತಾ ಇವತ್ತಿನ ಈ ವ್ಲಾಗವನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ವ್ಲಾಗದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.